ಕುಂಬಾರಪೇಟೆಯಲ್ಲಿ ಆಸ್ತಿಯ ವಿಚಾರಕ್ಕೆ ಜೋಡಿ ಕೊಲೆ ಎಂಥವ್ರನ್ನು ಕೂಡ ಬೆಚ್ಚಿ ಬೀಳಿಸುವಂತಿದೆ. ಅದರ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ನೆತ್ತರು ಹರಿದಿದೆ. ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಜೋಡಿ ಕೊಲೆಯಾಗಿದೆ. ಹಲ್ಸೂರ್ ಗೇಟ್ ಠಾಣಾ ವ್ಯಾಪ್ತಿಯ ಕುಂಬಾರಪೇಟೆಯ ಶ್ರೀಹರಿ ಮಾರ್ಕೆಟಿಂಗ್ನ ಕಚೇರಿಯಲ್ಲಿ ನೆತ್ತರು ಹರಿದಿದೆ. 55 ವರ್ಷದ ಸುರೇಶ್ ಹಾಗೂ 28 ವರ್ಷದ ಮಹೇಂದ್ರ ಅನ್ನೋರು ಹತ್ಯೆಯಾಗಿದ್ದಾರೆ. ಸುರೇಶ್ ಕಚೇರಿಯ ಒಳಭಾಗದಲ್ಲಿ ಚೇರ್ ಮೇಲೆ ಕೊಲೆಯಾದ್ರೆ ತಪ್ಪಿಸಿಕೊಳ್ಳಲು ಹೊರಗಡೆ ಓಡ್ ಬಂದ ಮಹೇಂದ್ರ ಹೆಣವಾಗಿದ್ದಾನೆ. ಹಾಗಾಗಿ ಈ ಡಬಲ್ ಮರ್ಡರ್ ಆಗಿರುವುದು ಆಸ್ತಿ ವಿಚಾರಕ್ಕೆ ಅನ್ನೋದು ಪ್ರಾಥಮಿಕ ತನಿಖೆ ವೇಳೆ ಗೊತ್ತಾಗಿದೆ. ಇಲ್ಲಿ ಕೊಲೆಯಾಗಿರೋ ಸುರೇಶ್ ಹಾಗೂ ಆರೋಪಿ ಭದ್ರಾ ಇಬ್ರು ದೂರದ ಸಂಬಂಧಿಕರು. 3 ಅಂತಸ್ತಿನ ಈ ಕಮರ್ಷಿಯಲ್ ಕಟ್ಟಡದ ಮಾಲೀಕ ಸುರೇಶ್ ಕುಮಾರ್ ತನ್ನ ಬಿಸಿನೆಸ್ ನಡೆಸ್ಕೊಂಡು ಹೋಗ್ತಾ ಇದ್ದ. ಅತ್ತ ಆರೋಪಿ ಭದ್ರಾ ಕುಂಬಾರ ಸಮುದಾಯದ ಟ್ರಸ್ಟ್ ನಡೆಸ್ಕೊಂಡು ಹೋಗ್ತಾ ಇದ್ದ. ಭದ್ರಾ ಸಂಬಂಧಿ ಸುರೇಶ್ಗೆ ಸೇರಿದ ಕಟ್ಟಡವನ್ನ ತಮ್ಮ ಟ್ರಸ್ಟ್ಗೆ ಬರೆದು ಕೊಡುವಂತೆ ಆಗಾಗ ಜಗಳ ಆಡ್ತಾ ಇದ್ನಂತೆ. ಇನ್ನು ಈ ಜಾಗ ಟ್ರಸ್ಟ್ಗೆ ಸೇರುತ್ತೆ, ಅದನ್ನ ಟ್ರಸ್ಟ್ಗೆ ಬರ್ಕೊಡು ಅಂತ ಇಬ್ಬರ ಮಧ್ಯೆ ಶುರುವಾಗಿದ್ದಂತಹ ಜಗಳ ಕೋರ್ಟ್ ಕದ ಕೂಡ ತಟ್ಟಿತು. ಹಲ್ಸೂರ್ ಗೇಟ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಕುಂಬಾರಪೇಟೆ ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥ ಒಂದು ಅಂಗಡಿಯಲ್ಲಿ ಜೋಡಿ ಕೊಲೆ ಆದ ಬಗ್ಗೆ ಮಾಹಿತಿ ಬಂದ ತಕ್ಷಣವೇ ಕರ್ತವ್ಯ ಸ್ಥಳಕ್ಕೆ ನಮ್ಮ ಇನ್ಸ್ಪೆಕ್ಟರು ACP ಅವರು ಭೇಟಿ ನೀಡಿದ್ದಾರೆ. ಈ ಮೃತ ಏನು ಸುರೇಶ್ ಅಂತ ಬಿಟ್ಟೇಳಿ ಇನ್ನೊಬ್ಬರು ಮಹೇಂದ್ರ ಅಂತ ಬಿಟ್ಟೇಳಿ ಪ್ರಾಥಮಿಕ ಮಾಹಿತಿ ತಿಳಿದು ಬರ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಾಥಮಿಕವಾಗಿ ಏನು ಮೃತರ ಕಡೆಯಿಂದ ವಿಚಾರ ಮಾಡಲಾಗಿ ಇದೊಂದು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಲೆಯಾಗಿದೆ ಅಂತ ತಿಳಿದು ಬರ್ತಾ ಇದೆ. ಇನ್ನು ನಿನ್ನೆ ಮತ್ತೆ ಅದೇ ವಿಚಾರವಾಗಿ ಮಾತನಾಡೋಕೆ ಬಂದಿದ್ದಂತಹ ಭದ್ರಾ ಚಾಕುವಿನ ಸಮೇತ ಶ್ರೀಹರಿ ಮಾರ್ಕೆಟಿಂಗ್ ಕಚೇರಿಗೆ ನುಗ್ಗಿದ್ದ. ಪಾರ್ಟ್ನರ್ ಮಹೇಂದ್ರ ಜೊತೆ ಮಾತನಾಡಿಕೊಂಡು ಕೂತಿದ್ದಂತಹ ಸುರೇಶ್ ಬಳಿ ಏಕಾಏಕಿ ನುಗ್ಗಿದ್ದ. ಕೈನಲ್ಲಿದ್ದಂತಹ ಚಾಕು ತೆರೆದು ಸುರೇಶ್ ಎದೆಗೆ ಚುಚ್ಚಿ ಕೊಲೆ ಮಾಡೋಕೆ ಮುಂದಾಗಿದ್ದ. ಈ ವೇಳೆ ತನ್ನ ಸ್ನೇಹಿತನ ಪ್ರಾಣ ಉಳಿಸೋಕೆ ಅಂತ ಮಹೇಂದ್ರ ಆರೋಪಿಯನ್ನ ತಡೆಯೋಕೆ ಯತ್ನಿಸಿದ್ದ. ಆರೋಪಿ ಭದ್ರಾ ಮಹೇಂದ್ರರ ಎದೆಗೂ ಚಾಕು ಎರಿದು ಭರ್ಭರವಾಗಿ ಹತ್ಯೆ ಮಾಡಿದ್ದಾನೆ. ಇನ್ನು ಇಬ್ಬರನ್ನು ಕೊಲೆ ಮಾಡಿರೋ ಭದ್ರಾ ಸೀದಾ ಹಲ್ಸೂರು ಗೇಟ್ ಠಾಣೆಗೆ ಹೋಗಿ ಶರಣಾಗಿದ್ದಾನೆ. ಈಗ ನಾವು ಹೆಚ್ಚಿನ ತನಿಖೆಯನ್ನು ಕೈಗೊಂಡು ಈ ಕೃತ್ಯ ಯಾವ ಥರ ಆಯಿತು, ಯಾವ ವಿಚಾರಕ್ಕೆ ಆಯಿತು ಅಂತ ಬಿಟ್ಟೇಳಿ ಪ್ರಕರಣ ದಾಖಲಿಸ್ಕೊಂಡು ಈ ಮಾರ್ಕೆಟಿಂಗ್ ಶ್ರೀಹರಿ ಮಾರ್ಕೆಟಿಂಗ್ ಅಂತ ಬಿಟ್ಟೇಳಿ ಒಂದು ಸಂಸ್ಥೆಯಲ್ಲಿ ಕಿಚನ್ ಈ ಐಟಮ್ಸನ್ನು ಕಿಚನ್ ಡ್ರಾಯರ್ಸು ಅಂತ ಮಾಡ್ತಾ ಇತ್ತು. ಚಾಕು ಚುಚ್ಚಿಬಿಟ್ಟು ಕೊಲೆ ಮಾಡಿದ್ದಾರೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಎಲ್ಲರೂ ದೂರದ ಸಂಬಂಧಿಗಳ ಬಿಟ್ಟು ಈಗ ಸದ್ಯಕ್ಕಿದ್ದ ಮಾಹಿತಿ. ಸದ್ಯ ಆರೋಪಿಯನ್ನ ವಶಕ್ಕೆ ಪಡೆದಿರೋ ಹಲ್ಸೂರು ಗೇಟ್ ಪೊಲೀಸರು ಹೆಚ್ಚಿನ ತನಿಖೆಯನ್ನ ನಡೆಸುತ್ತಿದ್ದಾರೆ. ಪೊಲೀಸರು ತನಿಖೆ ನಡೆಸ್ತಾ ಇದ್ದು ತನಿಖೆ ನಂತರವೇ ಡಬಲ್ ಮರ್ಡರ್ಗೆ ಅಸಲಿ ಕಾರಣ ಗೊತ್ತಾಗುತ್ತೆ. ನರಸಿಂಹಮೂರ್ತಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.